ಒಮ್ಮೆ ಗಣಪತಿಗೆ ಮತ್ತೊಮ್ಮೆ ಶ್ರೀನಾದೀಪನ್ ಒಮ್ಮೆ ವೀರೇಶ ಒಮ್ಮೆ ನಾನುಲಿದೋ ನತನಕ್ಕೆ ಅಂದೆಂದು ಮುಂದೆ ಬಿಡದೆಂದೆಂದಿಗೂ ನಿಜ ಭಕ್ತಿ ಇಂಬೀಶನೊಡನೆ ಮಂಗಲಂ ಗುರು ಮಂಗಲಂ ಶಿವ ಮಂಗಲಂ ಮಹಾದೇವಗೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನ ನೀಡಿರೋ ನಮ್ಮ ದತ್ತವಾಡ ಆಶ್ರಮದ ಶ್ರೀಗಳಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಆದಂತ ಶ್ರೀ ಋಷಿಕೇಶಾನಂದ ಅಪ್ಪಾಜಿ ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಅವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಇವತ್ತು ಆಗಿ ಸೂರ್ಯನುದಯ ತಾವರಿಗೆ ಜೀವಾಳ ಅದು ಪ್ರಾರ್ಥನೆ, ಅದು ನೃತ್ಯದ ಮೂಲಕ ಪ್ರಾರ್ಥನಾ ನೃತ್ಯವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಬರೆವಂತ ತಂದೇನೂ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು
ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಎಲ್ಲ ಹಣೆ ಬರಹ ತಿದ್ದಿ ಬರೆಯಲು ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಸಲ್ ಹೊಡಿತಾರೆ, ಅಂತ್ಯಕ್ಕೂ ವಿಸಲ್ ಹೊಡಿತಾರೆ. ನಿನ್ನದು ಆರಂಭದ ವಿಸಲ್ಲಾಗಲಿ. ಸಲ್ಲಿಸ್ತೇನೆ. ಹಾಗೂ ಈಗಿನ ನನ್ನ ವಿದ್ಯಾರ್ಥಿಗಳು ಕೂಡ ಈ ನಾವು ಮಾಡುವಂತ ಕಾರ್ಯಕ್ರಮದಿಂದ ಪ್ರೇರಣೆ ಆಗಲಿ ಅಂತ ಇದು ಒಂದು ಕೂಡ ನಮಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಹಾಗೂ ಗುರುಗಳ ಬಗ್ಗೆ ಹೇಳಬೇಕಂದ್ರೆ ಚಲವಾದಿ ಸರ್ ನಮಗೆ ಬಂದಾಗ ಇಂಗ್ಲಿಷ್ ವಿಷಯನೇ ಹೇಳ್ತಾ ಇದ್ರು. ನಾವು ಕಲ್ತಿದ್ದೆ ಅವರಿಂದ ಇಂಗ್ಲಿಷು. ನಮ್ಮ ಶಾಲೆಯಲ್ಲಿ ಅಷ್ಟೊಂದು ಅವಾಗ ಬೆಳವಣಿಗೆ ಇರಲಿಲ್ಲ, ಮೊದಲಿಲ್ಲ. ಈಗ ತುಂಬಾನೇ ಬದಲಾವಣೆ ಇದೆ. ಹಾಗೂ ಮಕ್ಕಳು ಕೂಡ ತುಂಬಾನೇ ಉತ್ಸಾಹದಿಂದ ವಿದ್ಯೆಯನ್ನು ಪಡಿತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ಸರ್ ಜೊತೆಯೊಂದಿಗೆ ಹಂಚಿಕೊಂಡ ನೆನಪು ಸದಾ ನನ್ನ ಎಚ್ಚರಗಳು, ಅಕ್ಷರ ಜ್ಞಾನ ನನ್ನನ್ನು ಈ ಮಟ್ಟಿಗೆ ತಂದಿದೆ ಅಂತ ಇವತ್ತು ಹೇಳಕ್ಕೆ ನಾನು ತುಂಬಾನೇ ಇಷ್ಟಪಡ್ತೀನಿ. ಇಷ್ಟು ಹೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಬೆಳಕು ಹಾಕಿದಂತಹ ಶ್ರೀಯಾಗಿ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಇದೇ ವಿದ್ಯಾರ್ಥಿಗಳ ಗೆಳೆಯರ ಬಳಗ ಬಾಡೆ ತೀರ್ತಿದ್ರು. ಚಡಿ ಚಮ್ ಚಮ್ ವಿದ್ಯಾಗಮ್ ಗಮ್. ಆ ಚಡಿ ಚಮ್ ಚಮ್ ವಿದ್ಯಾಗಮ್ ಅಂತದ್ರಿಂದ ನಾವು ಇವತ್ತು ಸಮಾಜದಲ್ಲಿ ಗಮಗಮ ಅಂತ ಇದ್ದೀವಿ. ತಗೊಂಡವ್ರಂಗ ಭಯ ಆಗ್ತಾ ಇದೆ. ಆ ಭಯ ನಮ್ಮಲ್ಲಿ ಇರ್ಬೇಕು. ಅದು ಶಿಸ್ತನ್ನು ಕಲಿಸಿದ ಜೀವನ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅವರು ನಮಗೆ. ಬರೀ ವಿದ್ಯೆಯನ್ನು ಕೊಟ್ಟಿಲ್ಲ, ಸಂಸ್ಕಾರವನ್ನು ಕೊಟ್ಟು ಜೀವನದ ಮಾರ್ಗವನ್ನು ತೋರಿಸಿದ್ದಾರೆ. ತಂದೆ ತಾಯಿಗೂ ಗುರುಗಳು ನಮಗೆ ಈ ಭೂಮಿಗೆ ತಂದು ನಮ್ಮನ್ನ ಬೆಳೆಸಿ ನಮ್ಮನ್ನ ಬಟ್ಟು ಹಿಡಿದು ದಾರಿಯಲ್ಲಿ ನಡೆಸಿಕೊಂಡು ಬೀಳದಂತೆ ನಡೆಸಿದವರು ನಮ್ಮ ತಂದೆ ತಾಯಿಗಳು, ಒಂದನೇ ಗುರು. ಆ ನಂತರ ನಾವು ನಮ್ಮ ಆ ನಂತರ ನಾನು ಈಗೇನು ವಕೀಲ ವೃತ್ತಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಲ್ಲ, ಎಲ್ಲರೂ ಯಾರು ನಮ್ಮ ಗುರುವಿನ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿದ್ದೀವಿ. ಆ ಗುರು ಕೃಪೆ ನಮ್ಮ ಮೇಲಿದೆ. ಆ ಗುರುಗಳು ಯಾವ ತರ ಆಶೀರ್ವಾದ ಒಂದು ಹಣವೆಲ್ಲ ನಮ್ಮನ್ನು ಕೆಲವು ಸಮಯದಲ್ಲಿ ಕೈ ಹಿಡಿತೈತಿ, ಜನವೆಲ್ಲ ನಮ್ಮನ್ನು ಕೆಲವು ಸ್ಥಳದಲ್ಲಿ ಕೈ ಹಿಡಿಬಹುದು. ಆಗ ಗುರುಬಲ ನಮ್ಮ ಕ್ಷಣಕ್ಕೂ ನಾವು ಇರುವವರೆಗೆ ನಾವು ಅಜರಾಮರವಾಗಿ ಗುರು ನಮ್ಮನ್ನು ಕಾಪಾಡ್ತಾ ಇರ. ಇವತ್ತಿನ ಈ ಕಾರ್ಯಕ್ರಮ ಮತ್ತೆ ಈ ಪ್ರಸ್ತುತ ಇರುವಂತಹ ಗುರುಗಳನ್ನ ನೋಡುವ ಒಂದು ಭಾಗ್ಯ ಸಿಕ್ತು. ಇದೆಲ್ಲರ ನಿಮ್ಮೆಲ್ಲ ಸೌಭಾಗ್ಯ, ಇದೆಲ್ಲರಿಗೂ ಬರೋದಿಲ್ಲ. ಅದೇ ರೀತಿ ಮಾಡಿದ್ರು, ಅದಕ್ಕೆ ಕಾರಣ ಆ ಗುರು. ಇನ್ನೊಂದು ಸ್ನೇಹ ಸಮ್ಮಿಲನ ಇದೇನು ಕೂಡಿಸಿದಾರಲ್ಲ, ಇವರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂತಂದ್ರೆ ಒಂದು ಸಣ್ಣ ದೃಷ್ಟಾಂತ ಈ ಸ್ನೇಹಕ್ಕೆ ಇರುವಲ್ಲ. ಈ ಗುರು ಮತ್ತು ಶಿಷ್ಯರ ಬಾಂಧವ್ಯನ ನೋಡ್ಬೇಕಾದ್ರೆ ಗುರು ಗೋವಿಂದರ ಮಟ್ಟು ಗುರು ವಕೀಲರು ನಿಮ್ ಕೇಳಿರಾ? ಅದೇಗೆ ಅಂತಂದ್ರು. ನಾನು
ಸರ್ ನಾನು MS ಹಿರೇಮಠದ ಅಡ್ವೊಕೇಟ್ ವಕೀಲರು, ಮತ್ತು ಇವನು ಶಿವಾನಂದ ಬಡಗೇರ ನಾನು ಹಳೆ ವಿದ್ಯಾರ್ಥಿಗಳು ವಿದ್ಯಾಭವನದ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಿದಾಗ ಸಾಹೇಬರು ಡಿಕ್ಟೇಷನ್ ಕೊಡ್ತಾ ಇದ್ರು. ಅವ್ರಿಗೆ ಏನು ಬಂತು ಗೊತ್ತಿಲ್ಲ, ಸ್ನೇಹಕ್ಕಿರೋ ಬೆಲೆ ಇವತ್ತಿಗೂ ನಮ್ಮ ನ್ಯಾಯಾಲಯದಲ್ಲೂ ಇದೆ. ಅಷ್ಟು ಉನ್ನತ ಸ್ಥಾನದಲ್ಲಿ ಇರುವ ಗೆಳೆತನಕ್ಕೆ ಬೆಲೆ ಕೊಡ್ತಾರೆ ಅನ್ನಕ್ಕೆ ಅವ್ರು ಏನ್ ಮಾಡಿದ್ರು, ತನ್ನೊಂದು ಗಟ್ಟಿ ಹೊಡೆದ್ರು. ಮತ್ತು 89ನೇ ಬ್ಯಾಚಿನ ಸ್ಕೂಲಿಗೆ ಬಂದಿದ್ರು, ಹೆಣ್ಮಕ್ಳು ಬಂದಿದ್ರು. ಅವರಂತೇಳಿ ಉತ್ಸಾಹ ಬೆಳಗಾವಿಯಿಂದ ಇಲ್ಲಿ ಬಂದಿದ್ರು 8 ಗಂಟೆಗೆ. ಏನಂತ ಹೇಳಿ ನಾವು ಗುರುವಂದನಾ ಕಾರ್ಯಕ್ರಮವನ್ನ ಇಟ್ಕೊಳ್ಬೇಕಂದೇವಿ, ತಯಾರಿ ಮಾಡ್ಬೇಕಂದೇವಿ ಅಂತ ಬಂದ್ರು. ಅವರ ಉತ್ಸಾಹವನ್ನು ನೋಡಿ ನಿಜವಾಗಲೂ ಅವರಿಗೆ ಮೊಟ್ಟ ಮೊದಲನೆಯಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಹಿಂದಿನ ಬ್ಯಾಚ್ನವರು ಮಾಡುವಂತ ಒಂದು ಸ್ಫೂರ್ತಿಯನ್ನು ಕೊಟ್ಟಾರ. ಅವರಿಗೂ ಕೂಡ ನಮ್ಮ ಯಾವತ್ತು ಗುರು ಬಳಗದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದೊಳಗ ನಾನು ಬಹಳ ಮಾತಾಡಕ್ ಹೋಗುದಿಲ್ಲ, ಯಾಕಂತಂದ್ರೆ ಸಹೋದರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಕೊನೆಯದಾಗಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಾದ ಪೂರ್ವಕವಾದಂತಹ ಅಮೃತ ನುಡಿಗಳನ್ನ ಆಡಬೇಕೆಂದು ಸಾನ್ನಿಧ್ಯ ವಹಿಸಿದಂತಹ ಶ್ರೀಗಳಲ್ಲಿ ನಿವೃತ್ತ ಶಿಕ್ಷಕರನ್ನ ಹಾಗೂ ಸದ್ಯತ್ಕಾಲದ ಶಿಕ್ಷಕರಿಗೆ ನಾನು ನಮನಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂತಹ 1988 ಹಾಗೂ 89ನೇ ಸಾಲಿನ 7ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸಿ, ಉಪಸ್ಥಿತ ಎಲ್ಲ ಗುರು ಹಿರಿಯ ಎಷ್ಟೋ ವರ್ಷಗಳಾಗಿ ಅವಳಿಗೆ ನಡ್ಕೊಂಡು ಬಂದಿರ್ತಾವ ಅಂತ ಭಾವನೆ ಬಂದಿರ್ತವೆ. ಅಲ್ಲಿರುವ ಮಾತುಗಳು ಅದು 5 ದಿನ 5 ವರ್ಷ ಆದಂಗೆ ಆಗಿರ್ತವೆ. ಅಂದಮೇಲೆ ಇವಾಗೆಲ್ಲ ತಾವು ಬೇರೆ ಬೇರೆ ವೃತ್ತಿಯಲ್ಲಿ, ಬೇರೆ ಬೇರೆ ಊರಲ್ಲಿ, ತಮ್ಮ ಜೀವನದಲ್ಲಿ ಎಲ್ಲ ನಡೀತಾ ಬರ್ತೀರಿ. ಅದರ ಸಂತೋಷ ಏನಪ್ಪಾ ಅಂತಂದ್ರ, ಆ ಹಳೆಯ 36 ವರ್ಷದಲ್ಲಿ ಹಿಂದಿನ ಆ ಹಳೆಯ ಸಂತೋಷದ ದಿನಗಳೆಲ್ಲ ಈಗ ನೆನಪು ಬರ್ತಿರ್ತಾವ. ಅಂತಹ ಒಂದು ಸಂತೋಷದ ದಿನ ಇಂಥದ್ರಲ್ಲಿ ಮೊದಲನೆಯದಾಗಿ ಆ ನಿಮ್ಮ ವಿದ್ಯಾರ್ಥಿಗಳ ನಿವೃತ್ತ ಶಿಕ್ಷಕರು ಮೊದಲಿನ ಸಮಯದಲ್ಲಿ ಶಿಕ್ಷಣವನ್ನ ಬಹಳ ಎತ್ತರಾಗಿ ತಗೋತಿರ್ಲಿಲ್ಲ. ಸಿದ್ಧಾರೂಢರು, ನಾವೆಲ್ಲ ಪರಂಪರೆಯಸ್ಥರು, ಸಿದ್ಧಾರೂಢರು ಸಹ ಅವರ ಕರಕಮಲ ಸಂಜಾತರಾದಂತಹ ಗುರುನಾಥರೂಢರಿಗೆ ಏನೋ ಒಂದು ಅನುಭವದ ಸಂಬಂಧ ಇತ್ತು. ಬಾಬಾ ಮಹಾರಾಜರು ಹಾಗೂ ಅದೃಶ್ಯ ಶಿವಯೋಗಿಗಳ ಒಂದು ಏನು ಗುರು ಶಿಷ್ಯರ ಒಂದು ಸಂಬಂಧ, ಹಂಗ ನಿಮ್ಮ ನಿವೃತ್ತ ಶಿಕ್ಷಕರಿಗೆ ಒಂದು ಗುರು ವಂದನೆಯನ್ನ ನೀಡಬೇಕು. ಯಾಕಪ್ಪ ಅಂತಂದ್ರ ನಮ್ಮ ವಕೀಲರು ಸರ್ ಎಲ್ಲ ಹೇಳ್ಕೊಂತ ಬಂದ್ರು, ಮೊದಲನೆಯ ಗುರುಗಳು ತಂದೆ ತಾಯಿಯವರು, 2ನೇ ಗುರುಗಳು ಆಧ್ಯಾತ್ಮಿಕ ಚಿಂತನದ ಗುರುಗಳು, ಇನ್ನು ಬರುವ ಈ ಸಮಾಜವನ್ನು ಉದ್ಧರಿಸುವವರು ಯಾರಪ್ಪ ಅಂತಂದ್ರ ನಮ್ಮ ಹಳೆಯ ನಿವೃತ್ತ ಶಿಕ್ಷಕರು. ಭೇದ ಭಾವ ಅನ್ನೋದು ಇವರಿಗೆ ಇರುವುದಿಲ್ಲ. ವಿಚಾರ ಮಾಡಿ ನೋಡ್ರವ, ನೀವು ನಿಮ್ಮ ಮಕ್ಕಳ ಮೇಲೆ ಇರುವ ಪ್ರೀತಿ ನಿಮ್ಮ ಮನೆ ಪಕ್ಕದಲ್ಲಿರುವ ಮಕ್ಕಳ ಮೇಲೆ ಬರುವುದಿಲ್ಲ, ಹೌದಾ? ಹಂಗ ಈ ನಮ್ಮ ಪರಂಪರೆಸ್ತವಾಗಿ ಒಂದೇ ಸಮನಾಗಿ ಪ್ರೀತಿಸಿ ಅವರನ್ನ ತಿದ್ದಿ ಒಂದು ನಾಡಿನ ಒಂದು ಸುಶಿಕ್ಷಿತವಾದ ಒಂದು ನಾಡಿಗೆ ಬಿಡೋರು ಯಾರಪ್ಪ ಅಂತಂದ್ರ ನಿಮ್ಮ ಶಾಲೆಯ ಗುರುಗಳು ಮಾತ್ರ. ಅವರನ್ನ ವಂದಿಸುವ ಒಂದು ಕಾರ್ಯಕ್ರಮ ಇವತ್ತ ಎಲ್ಲರೂ ನೀವು ಮಾಡ್ಕೊಂಡು ಬಂದಿದ್ದೀರಿ. ಅತಿ ಸಂತೋಷದ ಸುದ್ದಿ. ಹೋದ ವರ್ಷ ಸಹ ಹಿಂಗ ಒಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ. ಮಕ್ಕಳಿಗೆ ನೀತಿ, ಕನ್ನಡ ಮೇಲೆ ಇರುವ ಪ್ರೀತಿ ಯಾರಾದ್ರೂ ತುಂಬ್ತಾರ ಅಂತಂದ್ರೆ ಅವ್ರು ಇನ್ನೂವರೆಗೂ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳನ್ನ ತುಂಬುತ್ತಾರೆ. ನಿಮ್ ಮನ್ಯಾಗ ನೀವು ತುಂಬಕ್ಕಾಗುದಿಲ್ಲ, ನಿಮ್ ತಂದೆ ತಾಯಿಯವರಿಗೆ ತುಂಬಕ್ಕಾಗುವುದಿಲ್ಲ. ಯಾವ್ದಾದ್ರು ಒಂದು ಹೊರಗಿನ ಶಾಲೆಗಳು, ಇಂಗ್ಲಿಷ್ ಮೀಡಿಯಂ, ಅಲ್ಲಿ ಎಲ್ಲಿ ತುಂಬಕ್ಕಾಗುವುದಿಲ್ಲ. ನಡತೆ, ನೀತಿ ಹಾಗೂ ಈ ಕನ್ನಡ ಮೇಲೆ ಇರುವ ನಮಗ ಪ್ರೀತಿ ಯಾರಾದ್ರೂ ತುಂಬ್ತಾರಂತಂದ್ರ ಅವು ಇಂತಹ ಶಾಲೆಗಳ ಮಾತ್ರ. ಅದಕ್ಕೆ ನಮ್ಮ ಇಚ್ಛೆ 7ನೇ ತರಬೇತಿಯವರೆಗೂ ನಮಗೆ ಫೆಸಿಲಿಟೀಸ್ ಇಲ್ಲಿ ಕೊಡ್ತಿದಾರ ಅಂತಂದ್ರ 7ನೇ ತರಬೇತಿಯವರೆಗೂ ನಿಮ್ಮ ಮಕ್ಕಳನ್ನ ನೀವು ಇಲ್ಲೇ ಕಳಿಸ್ರಿ. ಇಂತಹ ಶಾಲೆಗಳ ಪ್ರಾಣವನ್ನು ನೀವೇ ಉಳಿಸಬೇಕು. ಒಂದು ವರ್ಷದ ವಿದ್ಯಾರ್ಥಿಗಳು ಯಾಕಂದ್ರೆ ಬಹಳಷ್ಟು ಪುಣ್ಯವಂತರು. ಯಾಕಪ್ಪ ಅಂದ್ರ ಈ ರೀತಿ ವಿದ್ಯಾರ್ಥಿಗಳು ಒಟ್ಟಿಗೆ ಕೂಡುವುದು ಬಹಳ ವಿರಳ. ಯಾಕಂದ್ರ ನಾನು ನೋಡಿದಿಲ್ಲ ನಮ್ಮ ಊರಿನಲ್ಲಿ ಈ ರೀತಿ. ನಾನು ನಮ್ಮ ಊರಲ್ಲಿ ಕಲಿತಂತ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿ. ನಮ್ಮ ಊರಿನಲ್ಲಿ ಈ ರೀತಿ ನಾನು ಹುಟ್ಟಿದ ಇಲ್ಲಿ ಎಷ್ಟೊಂದು ಸಂಸ್ಕಾರದಿಂದ ಇರುವಂತ ಗುರುಗಳು ಇಲ್ಲಿ ಕಲಿಸ್ಕೊಡ್ತಾರ.
ಆಮೇಲೆ ಇಲ್ಲಿರುವಂತ ಜನರು ಕೂಡ ಆ ಒಂದು ಗುರುವಿನ ಮೇಲೆ ಇಟ್ಟಿರುವಂತ ಅಭಿಮಾನವನ್ನ ತೋರಿಸ್ಕೊಡ್ತಾರೆ. ಆ ಒಂದು ಸನ್ನಿವೇಶವನ್ನ ನಾವು ಈಗ 2 ವರ್ಷದಲ್ಲಿ